ಹೈನುಗಾರರಿಗೆ ಹಾಲು ಉತ್ಪಾದನೆಗೆ ಸಂಬಂಧಿಸಿದಂತೆ ಆಗುತ್ತಿರುವ ಆರ್ಥಿಕ ನಷ್ಟವನ್ನು ಪರಿಗಣಿಸಿ ವಿಶೇಷ ಪ್ರೋತ್ಸಾಹ ಧನವನ್ನು 2025 ಜನವರಿ 1ರಿಂದ ₹1 1.5 ಹೆಚ್ಚಳ ಮಾಡಲು ನವೆಂಬರ್ 30, 2024ರಂದು ಆಡಳಿತ ಮಂಡಳಿಯಲ್ಲಿ ನಿರ್ಣಯವಾಗಿರುತ್ತದೆ. ಅದೇ ರೀತಿ 4.5 ಫ್ಯಾಟ್ನಿಂದ 8.5 ಎಸ್ಎನ್ಎಫ್ಗೆ ರೈತರಿಗೆ ನೀಡುವ ದರವನ್ನು 36.74ರಿಂದ 36.95ಕ್ಕೆ ಏರಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷ ಸುಚರಿತಾ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರಿನ ಕುಲಶೇಖರದಲ್ಲಿರುವ ಒಕ್ಕೂಟದ ಡೈರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಒಕ್ಕೂಟಕ್ಕೆ ಪ್ರತಿ ತಿಂಗಳು ಸುಮಾರು 55 ಲಕ್ಷ ರೂಪಾಯಿ ಹೆಚ್ಚುವರಿ ಮೊತ್ತ ಹೈನುಗಾರರಿಗೆ ನೀಡಬೇಕಾಗುತ್ತದೆ. ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ವ್ಯಾಪ್ತಿಯು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನೊಳಗೊಂಡಂತೆ 749 ಸಂಘಗಳು ಕಾರ್ಯಾಚರಿಸುತ್ತಿದ್ದು, 51,138 ಸಕ್ರಿಯ ಸದಸ್ಯರಿಂದ ದಿನವಹಿ 3,40,158 ಲೀಟರ್ ಹಾಲು ಸಂಗ್ರಹಣೆಯಾಗುತ್ತಿದೆ. ಒಕ್ಕೂಟದ ವ್ಯಾಪ್ತಿಯಲ್ಲಿ ಉಭಯ ಜಿಲ್ಲೆಯಲ್ಲಿ ಪ್ರಸ್ತುತ 16 ಪಶು ವೈದ್ಯಕೀಯ ಶಿಬಿರ ಕಚೇರಿಗಳು ಕಾರ್ಯಾಚರಣೆಯಲ್ಲಿದ್ದು, ತಜ್ಞ ಪಶು ವೈದ್ಯರು ವಿಶೇಷ ಸಲಹಾ ಸೂಚನೆಗಳನ್ನು ನೀಡುತ್ತಿದ್ದಾರೆ. ಡಿಸೆಂಬರ್ ತಿಂಗಳ ಅಂತ್ಯದವರೆಗೆ ಅಂದಾಜು 870 ಕೋಟಿಯಷ್ಟು ವ್ಯವಹಾರವನ್ನು ಮಾಡಿ 7.76 ಕೋಟಿ ಲಾಭ ಗಳಿಸುವ ನಿರೀಕ್ಷೆಯಿರುತ್ತದೆ ಎಂದು ಅವರು ತಿಳಿಸಿದರು. ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ಮೇವಿನ ಕೊರತೆ, ವಾತಾವರಣದ ಅಧಿಕ ಉಷ್ಣತೆ, ಪಶು ಆಹಾರದ ಕೊರತೆ ಮತ್ತು ಕೂಲಿ ಕಾರ್ಮಿಕರ ತೀವ್ರ ಅಭಾವದಿಂದ ಹೈನುಗಾರಿಕೆಯು ಕಷ್ಟಸಾಧ್ಯವಾಗಿದ್ದು, ಸಂಘಗಳ ಮುಖಾಂತರ ಹಾಲು ಶೇಖರಣೆಯು ಅಪೇಕ್ಷಿಸಿದಷ್ಟು ಅಭಿವೃದ್ಧಿಯಾಗದೇ ಇರುತ್ತದೆ. ಇದರಿಂದಾಗಿ ಸಂಘಗಳಲ್ಲಿ ಹಾಲು ಶೇಖರಣೆ ಕಡಿಮೆಯಾಗಿ ಸಂಘಗಳ ಲಾಭಾಂಶ ಕಡಿಮೆಯಾಗುತ್ತಿದೆ. ಅದೇ ರೀತಿ 4.5 ಫ್ಯಾಟ್ನಿಂದ 8.5 ಎಸ್ಎನ್ಎಫ್ಗೆ ರೈತರಿಗೆ ನೀಡುವ ದರವನ್ನು 36.74ರಿಂದ 36.95ಕ್ಕೆ ಏರಿಸಲಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇತರ ಜಿಲ್ಲೆಗಳಿಗಿಂತ ಕನಿಷ್ಠ ರೂಪಾಯಿ ಪ್ರತಿ ಲೀಟರ್ನಲ್ಲಿ ಪ್ರೋತ್ಸಾಹಧನ ಹೆಚ್ಚಿಸಲು ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಸುಚರಿತಾ ಶೆಟ್ಟಿ ತಿಳಿಸಿದರು. ವಿಭಜಿತ ಜಿಲ್ಲೆಯ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯನ್ನು ಒಳಗೊಂಡು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ಒಳಗೊಂಡಿರುತ್ತದೆ. 749 ಸಂಘಗಳು ಕಾರ್ಯಾಚರಿಸುತ್ತಿದ್ದು, 51,138 ಸಕ್ರಿಯ ಸದಸ್ಯರಿಂದ ದಿನವಹಿ ಸರಾಸರಿ 3,40,158 ಲೀಟರ್ ಹಾಲು ಸಂಗ್ರಹಣೆ ಆಗ್ತಾ ಇದೆ. ಒಕ್ಕೂಟದ ವ್ಯಾಪ್ತಿಯಲ್ಲಿ ಉಭಯ ಜಿಲ್ಲೆಯಲ್ಲಿ ಪ್ರಸ್ತುತ 16 ಪಶುವೈದ್ಯಕೀಯ ಶಿಬಿರ ಕಚೇರಿಗಳಿದ್ದು, ತಜ್ಞ ಪಶುವೈದ್ಯರಿದ್ದು ವಿಶೇಷ ಸೂಚನೆಗಳನ್ನು ವೈದ್ಯಕೀಯ ಸೇವೆಯನ್ನು ನೀಡ್ತಾ ಇದ್ದಾರೆ. ಒಕ್ಕೂಟದಲ್ಲಿ ಈ ಒಂದು ಸರಾಸರಿ 24-25ನೇ ಸಾಲಿನಲ್ಲಿ ನಾವು ಮಾರಾಟ ವ್ಯವಸ್ಥೆಯಲ್ಲಿ ದಾಖಲೆಯ ಸಾಧನೆಯನ್ನು ಮಾಡಿದ್ದೇವೆ. ಸರಾಸರಿ ದಿನಕ್ಕೆ 4.01 ಲಕ್ಷ ಲೀಟರ್ ಹಾಲನ್ನು ಗ್ರಾಹಕರಿಗೆ, 2 ಜಿಲ್ಲೆಯ ಗ್ರಾಹಕರಿಗೆ ನಮ್ಮ ವಿವಿಧ ಬ್ರ್ಯಾಂಡ್ಗಳಲ್ಲಿ ಹಾಲನ್ನಾಗಿ ಅದನ್ನು ಮಾರಾಟ ಮಾಡ್ತೇವೆ. ಅದರೊಟ್ಟಿಗೆ ಸರಾಸರಿ 78,000 kg ಮೊಸರು ಕೂಡ ನಮ್ಮ ಜಿಲ್ಲೆಯ 2 ಜಿಲ್ಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಗುಣಮಟ್ಟದ ಮೊಸರು ಮಾರಾಟ ಆಗ್ತದೆ. 75 ಟನ್ ಪನ್ನೀರ್ ಮಾರಾಟ ಆಗ್ತಾಯಿದೆ. ತುಪ್ಪ 153 ಟನ್, 1 ಟನ್ ಒಕ್ಕೂಟದ ಸಿಹಿ ಉತ್ಪನ್ನ ಮತ್ತು ಸುವಾಸಿತ ಹಾಲು, 2 ಟನ್ ಕಾಮದ ಸಿಹಿ ಉತ್ಪನ್ನಗಳು, ಹಾಗೆ ಇನ್ನಿತರ ಬೇರೆ ಬೇರೆ ನಂದಿನಿಯ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ನಾವು ಉತ್ಪಾದನೆ ಮಾಡಿ ನಮ್ಮ ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ. ಹಾಗೆ ಸಂಘಗಳಲ್ಲಿ ಹಾಲು ಶೇಖರಣೆ ಕಡಿಮೆಯಾಗಿ ಸಂಘಗಳ ಲಾಭಾಂಶ ಕಡಿಮೆಯಾಗುತ್ತಿದೆ. ಇದನ್ನು ಮನಗಂಡು ವಿಶೇಷ ಪ್ರೋತ್ಸಾಹಧನವನ್ನು 1/1/2025ರಿಂದ ₹1.50ಕ್ಕೆ ಹೆಚ್ಚಳ ಮಾಡುವ ಮೂಲಕ 1 ಲೀಟ್ರಲ್ಲಿ 50 ಪೈಸೆ ಹೆಚ್ಚಳ ಮಾಡುವ ಮೂಲಕ ದಿನಾಂಕ 30/11/24 ಆಡಳಿತ ಮಂಡಳಿಯಲ್ಲಿ ನಮ್ಮೆಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಸರ್ವಾನುಮತದ ಸಹಕಾರದಿಂದ 50 ಪೈಸೆಯನ್ನು ನಾವು ಹೆಚ್ಚು ಮಾಡಿರ್ತೇವೆ. ವಿಶೇಷವಾಗಿ ಸಂಘಗಳನ್ನು ಅದಕ್ಕೆ ಆರ್ಥಿಕವಾದ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಅಲ್ಲಿ ನಿರ್ದೇಶಕರಾದ ರವಿರಾಜ್ ಹೆಗಡೆ ಅವರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೂ ಸ್ವಾಗತವನ್ನು ಮಾಡ್ತೇನೆ. ಹಿಂದೆ ಪ್ರಸ್ತುತ ನಾವು ಈಗ ಒಂದು ಸಂಘಕ್ಕೆ ಪ್ರತಿ ಲೀಟ್ರಿಗೆ 80 ಪೈಸೆ ಸಂಘದ ಮಾರ್ಜಿನ್ ಅಂತ ಕೊಡ್ತಾ ಇದ್ದೇವೆ. ಈಗ ಅದನ್ನು
ನಾಳೆಯಿಂದ ಜನವರಿ 1ರಿಂದ 2025 ಜನವರಿ 1ರಿಂದ ರು 1.5 ಪೈಸಾ 25 ಪೈಸಾ ಹೆಚ್ಚು ಸಂಘದ ಮಾರ್ಜಿನನ್ನು 1 ಲೀಟ್ರಿಗೆ ಕೊಡುವ ಮೂಲಕ ಸಂಘದ ಆಡಳಿತಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ನಮ್ಮ ಆಡಳಿತ ಮಂಡಳಿ ವಿಶೇಷವಾಗಿ ಮಾಡಿದೆ. ಹಾಗೆಯೇ ರೈತ ಕಲ್ಯಾಣ ಟ್ರಸ್ಟಿಗೆ ಒಂತಿಗೆ 5 ಪೈಸವನ್ನು ಈವರೆಗೆ ನಾವು ಲೀಟ್ರಿಂದ ತಗೊಳ್ತಾ ಇದ್ದೆವು. ಹಿಂದೆ ರೈತ ಕಲ್ಯಾಣ ಟ್ರಸ್ಟ್ ಆರಂಭ ಆಗಿ ಇಂದಿನ ಅವಧಿಗಳಲ್ಲಿ ಆರಂಭ ಆಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಈಗ ಅದಕ್ಕೆ 10 ಪೈಸೆಯನ್ನು ಪ್ರತಿ ಲೀಟ್ರಿಂದ ಕೊಡುವ ಮೂಲಕ ಮುಂದಿನ ದಿನಗಳಲ್ಲಿ ಆ ಟ್ರಸ್ಟ್ನ ಮೂಲಕ ಅಸಹಾಯಕ ಅಥವಾ ಕಷ್ಟ ಇರುವಂಥ ರೈತರಿಗೆ ಸಹಾಯ ಮಾಡುವಂಥ ಒಂದು ವಿಶೇಷ ಮುತುವರ್ಜಿಯಿಂದ 10 ಪೈಸೆಯನ್ನು ಮಾಡಿದ್ದೇವೆ. ಹಾಗೆ ವಿಶೇಷವಾಗಿ ಪ್ರತಿಯೊಂದು 0.1 ಫ್ಯಾಟ್ ಏನಿದೆ 3.5-8.5 SNFನ ಕನಿಷ್ಠ ಗುಣಮಟ್ಟದ ಹಾಲಿನ ನಂತರ 0.1 ಹೆಚ್ಚು ಫ್ಯಾಟ್ ಬಂದರೆ ಹಿಂದೆ ನಾವು 17 ಪೈಸವನ್ನು ಕೊಡ್ತಾ ಇದ್ದೀವಿ. ಈಗ ಅದನ್ನು 20 ಪೈಸೆಗೆ ಏರಿಸುವ ಮೂಲಕ ಅಲ್ಲೂ ಕೂಡ ಪ್ರತಿ ರೈತನಿಗೆ ಪ್ರತಿ ಪಾಯಿಂಟಿಗೆ ಹೆಚ್ಚುವರಿ ಹಣವನ್ನು ಕೊಡುವಂಥ ಒಂದು ವಿಶೇಷ ಪ್ರಯತ್ನವನ್ನು ನಮ್ಮ ಆಡಳಿತ ಮಂಡಳಿಯ ಸಹಕಾರದಿಂದ ನಾವು ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಹಾಲು ಒಕ್ಕೂಟದ ಎಂಡಿ ವಿವೇಕ್ ಡಿ, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಉಪಾಧ್ಯಕ್ಷ ಜಯರಾಮ್ ರೈ, ದಿವಾಕರ್ ಶೆಟ್ಟಿ ಕಾಪು, ಒಕ್ಕೂಟದ ನಿರ್ದೇಶಕರಾದ ನಾರಾಯಣ್ ಪ್ರಕಾಶ್, ಮಹಿಳಾ ಪ್ರತಿನಿಧಿ ಸವಿತಾ ಶೆಟ್ಟಿ, ಸದಾಶಿವ ಶೆಟ್ಟಿ, ನರಸಿಂಹ ಕಾಮತ್, ಸುಧಾಕರ್ ರೈ, ಮಾಜಿ ಅಧ್ಯಕ್ಷ ರವಿರಾಜ್ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.